ಮಾಹಿತಿ ಕೊಡ್ತಾ ಇದ್ದೀವಿ. ಈಗ ರಾಜ್ಯ ಸರ್ಕಾರ ನಿಮ್ಮ ಕಾನೂನು ನಮಗೆ ಬೇಡ, ನಿಮ್ಮ ಕಾನೂನಿಗೆ ನಮ್ಮ ಧಿಕ್ಕಾರ, ನಾವು 23 ತಿದ್ದುಪಡಿ ಹೇಳಿದ್ವಿ, ನೀವು ಮಾಡಿಲ್ಲ, ಸೊ ಹಾಗಾಗಿ ನಾವು ನಮ್ಮ ಅಧಿಕಾರ ವ್ಯಾಪ್ತಿಯನ್ನು ಬಳಸಿ ಕಾನೂನಿಗೆ ತಿದ್ದುಪಡಿ ತರ್ತೀವಿ. NEP ಬಳಿಕ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಳಿಕ ಇದೀಗ ಮತ್ತೊಮ್ಮೆ ಕೇಂದ್ರದ ಕಾನೂನು ಬೇಡ ಅಂತಿದೆ ರಾಜ್ಯ ಸರ್ಕಾರ. ಕೇಂದ್ರದ 3 ಕಾನೂನುಗಳಿಗೆ ನಮ್ಮ ಧಿಕ್ಕಾರ ಅಂತಿದೆ ರಾಜ್ಯ ಸರ್ಕಾರ. ನಾವು 23 ತಿದ್ದುಪಡಿ ಕೇಳಿದ್ವಿ, ನೀವು ಮಾಡಿಲ್ಲ ಅಂತಿದೆ ರಾಜ್ಯ ಸರ್ಕಾರ. ಹಾಗಿದ್ರೆ ನಾವು ಈಗ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನಡುವೆ ಕಾನೂನು ಸಮರ. ಕೆಲವೆಲ್ಲ ಡಿಮಾಂಡ್ಗಳಿದೆ, ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು. ಯಾಕೆ ಬೇಡ? ಸುಮ್ಮನೆ ಬೇಡನಾ? ಅಲ್ಲಿ BJP ಇದೆ, ಇಲ್ಲಿ ಕಾಂಗ್ರೆಸ್ ಇದೆ, ಹಾಗೆ ಮಾಡ್ತಾ ಹೋದರೆ ಇಲ್ಲಿ ತನಕ ನಡೆದೀತು. ಬಟ್ ಅದಲ್ಲ, ರಾಜ್ಯ ಸರ್ಕಾರ ಕೂಡ ತನ್ನ ಸ್ಪಷ್ಟನೆಯನ್ನು ಕೊಡ್ತಾ ಇದೆ, ಕೇಂದ್ರ ಕೂಡ ಕೊಡಬೇಕಾಗತ್ತೆ. SK ಪಾಟೀಲ್ ಕಾನೂನು ಸಚಿವ ಇದರ ಬಗ್ಗೆ ಮಾತಾಡಿದ್ದಾರೆ, ಎಸ್ಪೆಷಲಿ ರಿಪಬ್ಲಿಕನ್ ಜೊತೆ. ಮೊದಲು ಕೇಳಿಸ್ಕೊಳ್ಳಿ ಯಾವ ವಿಚಾರಕ್ಕೆ. ಕೇಂದ್ರ ಸರ್ಕಾರ ಹೊಸದಾಗಿ 3 ಕಾನೂನುಗಳಿಗೆ ತಿದ್ದುಪಡಿ ತಂದಿರುವಂಥದ್ದು. ಕೇಂದ್ರ ಸರ್ಕಾರ ತಂದಿರುವುದು ಈ 3 ಕಾನೂನು ತಿದ್ದುಪಡಿಗೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸುವುದು, ಜೊತೆಗೆ ಆ ತಿದ್ದುಪಡಿಗೆ ಕೂಡ ನಾವು ತಿದ್ದುಪಡಿ ತರ್ತೀವಂತ ಹೇಳಿರುವಂಥ ಇದ್ರ ಬಗ್ಗೆ ಮಾತಾಡೋಕ್ಕೆ ಕಾನೂನು ಸಚಿವರಾದಂಥ ಮತ್ತು ಹಿರಿಯ ಮುಖಂಡರಾದಂಥ HK ಪಾಟೀಲ್ ನಮ್ಮ ಜೊತೆ ಇದ್ದಾರೆ. ಸರ್, ಕೇಂದ್ರ ಸರ್ಕಾರ ತಂದಿರುವಂಥ 3 ಕಾನೂನು ತಿದ್ದುಪಡಿಗೆ ರಾಜ್ಯ ಸರ್ಕಾರ ನಿಲುವೇನಿದೆ? ಈ ಕಾನೂನುಗಳಲ್ಲಿ ಬಹಳಷ್ಟು ತಕರಾರು ಮಾಡ್ತಕ್ಕಂಥ ವಿಷಯಗಳಿವೆ. ಸಮಾಜದ ತಿರಸ್ಕಾರಕ್ಕೆ ಒಳಗಾಗಿವೆ. ವೃತ್ತಿಯವರು ಇದರಿಂದ ಆಗುವ ಅನಾನುಕೂಲತೆಗಳನ್ನು ಹೇಳಿದ್ದಾರೆ. ಬಹಳಷ್ಟು ಮಂದಿ ತಜ್ಞರು, ಲೀಗಲ್ ಲೆಮಿನರೀಸ್ ಒಂದು ಸ್ಪಷ್ಟವಾದ ಅಭಿಪ್ರಾಯವನ್ನು ನೀಡಿ ಇವುಗಳನ್ನು ಜಾರಿಗೆ ತರಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಆ ಹಿನ್ನೆಲೆಯೊಳಗೆ ಯಾವುದೇ ಕಾರಣಕ್ಕೆ ಇವುಗಳನ್ನು ಜಾರಿಗೊಳಿಸಬಾರ್ದು, ಇದಕ್ಕೆ ನಮ್ಮ ವಿರೋಧ ಇದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೇವೆ. ಆರ್ಟಿಕಲ್ 7 ಪಟ್ಟಿ 3ನೇದರ ಪ್ರಕಾರ ನಾವು ಈ ಕಾನೂನುಗಳಲ್ಲಿ ಏನು ತಿದ್ದುಪಡಿಯನ್ನು ಮಾಡ್ಬೋದು, ಆ ತಿದ್ದುಪಡಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆ. ಈಗಾಗಲೇ ಕೂಡ 3 ಕಾನೂನು ತಿದ್ದುಪಡಿ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ತಮ್ಮ ಅಂದರೆ ಮಾಹಿತಿಯನ್ನು ಕೋರಲಾಗಿತ್ತು, ಏನು ಅಭಿಪ್ರಾಯ ಕೊಡಿ ಅಂತ. ನೀವು ಅಭಿಪ್ರಾಯ ಸಲಹೆ ಕೊಡಲಾಗಿತ್ತು ಮುಖ್ಯಮಂತ್ರಿ ಅಭಿಪ್ರಾಯ ಕೊಟ್ಟಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದರು. ನಮ್ಮ ಎಕ್ಸ್ಪರ್ಟ್ ಕಮಿಟಿಯವರು ಈಗಾಗಲೇ ಅವ್ರಿಗೆ ಸರಿಯಾಗಿ ತಿಳಿಸುವಂಥ ಆ ಒಂದು ಎಕ್ಸ್ಪರ್ಟ್ ರಿಪೋರ್ಟನ್ನು ಕಳಿಸ್ಕೊಟ್ಟಿದ್ವಿ. ಆದಾಗ್ಯೂ ಅವರು ಏನೋ ಗಮನಿಸಲಿಲ್ಲ. ಆ ಹಿನ್ನೆಲೆಯೊಳಗೆ ನಾವು ತಿದ್ದುಪಡಿ ತರಬೇಕಾದದ್ದು ಅನಿವಾರ್ಯ ಆಗ್ತದೆ ಅಂಥೇಳಿ ನಾವು ಭಾವಿಸಿದ್ದೇವೆ. ತಿದ್ದುಪಡಿ ತರುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ಆ ಒಂದು ಹಕ್ಕಿದೆಯೋ ಆ ಸಾಧ್ಯತೆ ಇದೆ ಸರ್? ಅಂಡರ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 7 ಲಿಸ್ಟ್ 3 ಎಂಪವರ್ಸ್ ದಿ ಸ್ಟೇಟ್ ಗವರ್ಮೆಂಟ್ to bring in amendments in the event of any amendments to be brought. We are empowered, and that's why we can bring the amendment. ಈಗ ಆಲ್ರೆಡಿ ಅಧಿಕಾರಿಗಳಿಗೆ ಈಗಾಗಲೇ ಪೊಲೀಸ್ ನಿರ್ದೇಶಕರಿರ್ಬೋದು, ಪೊಲೀಸ್ ಅಧಿಕಾರಿಗಳು ಇದೇ ಕಾನೂನು ಪ್ರಕಾರ ನಾವು it has come into force in the country. It has become law of the land, but we can also amend it. We can also amend it. ಇದು HK ಪಾಟೀಲ್ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಹೊಸ ಕಾನೂನು ತಿದ್ದುಪಡಿಯನ್ನು ತರ್ತೀವಿ ಮತ್ತು ಜೊತೆಗೆ ಏನು ಹೊಸ ಕಾನೂನು ಸಂಬಂಧಪಟ್ಟಂತೆ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್ ಜನ, ರಿಪಬ್ಲಿಕ್ TV, ಬೆಂಗಳೂರು.